ಮಾಡಾಕತ್ತೇನಿ. ನಿನ್ನೆ ಏಕಾದಶಿ, ಇವತ್ತ ದ್ವಾದಶಿ ಸ್ಪೆಷಲ್ ಏನೆಲ್ಲ ಅಡುಗೆ ಮಾಡಾಕತ್ತೇನೆ ಅಂತೇಳಿ ಕ್ವಿಕ್ ಆಗಿ ಶೇರ್ ಮಾಡ್ಕೋತೀನಿ. ಸದ್ಯಕ್ಕಿಲ್ಲೇ ಬ್ಯಾಳಿ ಕೂಸಾಕಿಟ್ಟೇನಿ. ಸ್ವೀಟ್ ನಮಗೂ ಇಷ್ಟ, ನಮ್ಮ ಮನೆಯವ್ರಿಗೆ ಇಷ್ಟ. ನಾನು ವೇಟ್ ಗೇನ್ ಜಾಸ್ತಿ ಆಗೋದು ಅಂತೇಳಿ ಸ್ವಲ್ಪ ಸ್ವೀಟ್ ತಿನ್ನೋದು ಕಡಿಮೆ ಮಾಡಾಕತ್ತೇನಿ. ಬೆಳಗ್ಗೆ ಎದ್ದ ಕೂಡಲೇ ಲಲಿತಾ ಸಹಸ್ರನಾಮ ಹಾಕಿಡ್ತೇನೆ. ಇದೊಂದು ಒಳ್ಳೆ ಹ್ಯಾಬಿಟ್. ಲಲಿತಾ ಸಹಸ್ರನಾಮ ನಿಮ್ಗೆ ಯಾವ್ದು ಬೇಕು ನೋಡೋದನ್ನ ನೀವು ಕೇಳ್ಕೋಬಹುದು ರೆಗ್ಯುಲರ್ ಆಗಿ. ಮಾರ್ನಿಂಗ್ ಎದ್ದು ಅದು ಇದು ಕಚ್ಚಿ ಬಿಚ್ಚಿ ಕೇಳೋ ಬದಲ ಲಲಿತಾ ಸಹಸ್ರನಾಮ ಕೇಳೋದು ಬೆಸ್ಟ್. ನಾನಿವತ್ತು ಆಷಾಢ ಏಕಾದಶಿ ಟೈಮಲ್ಲಿ ಯಾರು ಏಕಾದಶಿ ಇರ್ತಾರಲ್ಲ ಸಿಕ್ಕವ್ರಿಗೆ ಇದು ತೊಟ್ಟಲ್ ಕಾಯಿಪಲ್ಯ ಅಂತ ಮಾಡ್ಕೊಂಡು ತಿಂತಾರ. ಇಲ್ಲೇ ನಮ್ಮ ಪಕ್ಕದ ಹೊಲದಲ್ಲಿ ಅದಾವ ಇಲ್ಲಿ ನಮ್ಮ ಹೊಲದ ಹತ್ತಿರ ಬದುನ್ಯಾಗ ಒಂದು ಬಳ್ಳಿ ಹಬ್ಬೈತಿ. ಅದು ಬಹುಶಃ ಮುಂದಿನ ವರ್ಷ ಕಾಯಿ ಆಗ್ಬೋದೇನೋ. ನಾನು ಹಿಂದಿನ ವಿಡಿಯೋದೊಳಗೆ ತೋರ್ಸೀನಿ. ಯಾರಾದ್ರೂ ನೋಡಿದ್ರೆ ರೀಸೆಂಟ್ ವಿಡಿಯೋದಾಗ ಚೆಕ್ ಮಾಡಿರಿ. ಮತ್ತು ರೀಲ್ಸಲ್ಲಿ ಸಹಿತ ಹಾಕಿದ್ದೆ ನಾನು. ಯಾವುದು ಇನ್ಸ್ಟಾಗ್ರಾಮ್ ಆಗಲಿ ಯೂಟ್ಯೂಬ್ ಆಗಲಿ ಶಾರ್ಟ್ಸಲ್ಲಿ ಹಾಕಿದ್ದೆ ನಾನು. ಇಲ್ಲಿ ಕೆಲವೊಂದು ಗೊತ್ತಿಲ್ಲದೆ ಇರೋ ರೆಸಿಪಿನ ಮತ್ತು ಗೊತ್ತಿಲ್ಲದೆ ಇರೋ ತರಕಾರಿನ ನಾವು ತೋರಿಸಿದಾಗ ಜನ ನೋಡಂಗಿಲ್ಲ, ಸಪೋರ್ಟ್ ಮಾಡಂಗಿಲ್ಲ. ಅದೊಂದು ಬೇಸರದ ಸಂಗತಿ. ಯಾಕಂತಂದ್ರೆ ಇವೆಲ್ಲ ಅಳಿವಿನಂಚಿನಲ್ಲಿ ಇರುವಂಥ ಕಾಯಿಗಳು ನೋಡ್ರಿ. ಯಾಕಂದ್ರೆ ಇವೆಲ್ಲ ಕಡೆನೂ ಬೆಳಿತೇವೆ ಅಂದ್ರೂ ಸಿಗಂಗಿಲ್ಲ. ಇದು ಹೆಂಗಂತಂದ್ರೆ ಗುಡ್ಗಾಡು ಪ್ರದೇಶದಲ್ಲಿ ಮತ್ತು ಬದುಗಳಲ್ಲಿ ಎಲ್ಲಿ ಸಿಗ್ತೈತಿ ಭಾಳ ರೇರ್. ಭಾಳಷ್ಟು ಜನರಿಗೆ ಗೊತ್ತೈತಿ, ಭಾಳಷ್ಟು ಜನರಿಗೆ ಗೊತ್ತಿಲ್ಲ. ಕೆಲವ್ರಿಗೆ ಎಷ್ಟೋ ಗೊತ್ತಿರ್ತೈತಿ. ಯಾಕಂದ್ರೆ ನಾವೆಲ್ಲ ಬೆಳೆದು ಬಂದದ್ದು ಹೆಂಗಂತಂದ್ರೆ ಹಳ್ಳಿಯಲ್ಲಿ ಮತ್ತು ಗುಡ್ಗಾಡು ಪ್ರದೇಶದಲ್ಲಿ ನಮ್ದು ಹೊಲ ಐತಲ್ಲ ಅಲ್ಲೆಲ್ಲ ಬೆಳೆದು ಬಂದಿರೋದು. ಮತ್ತು ನಮ್ಮನ್ನು ಅಲ್ಲಿ ಮೊದಲ ಊರಾಗ ನಾವು ಸಣ್ಣವಿದ್ದಾಗ ಕುರಿಗಳಿದ್ವು. ಕುರಿ ಮೇಸಕ್ಕೆ ನಮ್ಮ ಅಜ್ಜಾರ ಅಂದರೆ ಅಪ್ಪ ಅವರು ಕುರಿ ಮೇಸಕ್ಕೆ ಹೋಗ್ತಿದ್ದಲ್ಲ. ಅವಾಗ ಅವ್ರಿಗೆಲ್ಲ ಆಯುರ್ವೇದಿಕ್ ಔಷಧನೂ ಗೊತ್ತಿತ್ತು. ಅದರ ಅಪ್ಪರೇ ಸ್ವಲ್ಪ ಭಾಳ ಕಡಿಮೆ, ಅವ್ರಿಗೇನು ಗೊತ್ತಿಲ್ಲ. ನಮ್ಮ ಅಜ್ಜಾರಿಗೆಲ್ಲ ಆಯುರ್ವೇದಿಕ್ ಔಷಧಿ ಗೊತ್ತಿತ್ತು. ಹಾಗಾಗಿ ನಾವು ಹಳ್ಳಿಯಿಂದ ಬೆಳೆದು ಬಂದಿರೋದ್ರಿಂದ ನಮ್ಗೆ ಎಲ್ಲ ಥರ ಗೊತ್ತೈತಿ. ನನಗಂತೂ ಪರ್ಸ್ನಲಿ ಎಲ್ಲ ಥರ ಗೊತ್ತೈತಿ. ನಮ್ಮ ಕಡೆ ಸಿಗುವಂಥ ಈ ಕಡೆ ಸಿಗಂಗಿಲ್ಲ. ಅದೊಂದು ಸ್ವಲ್ಪ ಬೇಜಾರಾಗ್ಬಿಡ್ತೈತಿ. ತೊಟ್ಟಲ್ಕಾಯಿ ಇಲ್ಲೆಲ್ಲ ನಂಗೇನು ಪ್ರತಿ ವರ್ಷ ಅಪ್ಪ ಕೊಟ್ಟು ಕಳಿಸ್ತಿದ್ರು. ಅಲ್ಲೆಲ್ಲ ಹೊಲದಾಗ ಗುಡ್ದಾಗೆಲ್ಲ ಅಡ್ಡಾಡಿ ಹರ್ಕೊಂಬಂದು ಕೊಟ್ಟು ಕಳಿಸ್ತಿದ್ರು. ಈ ವರ್ಷ ಇಲ್ಲೇ ನಮ್ಮ ಹೊಲದ ಬದುನ್ಯಾಗ ಅದಾವ. ನಾನು ಇಲ್ಲೆಲ್ಲ ಯಾರಾದ್ರೂ ಹಿಂಗೆ ಕುರಿ ಮೇಯಿಸ್ತಿರ್ತಾರಲ್ಲ ಅವ್ರಿಗೆ ಗೊತ್ತಿರ್ತೈತಿ. ಅವ್ನು ಕೇಳಿದಾಗ ಇಂಥಲ್ಲಿ ಅದಾವ ಅಂತ ಹೇಳಿದ್ರು. ಹಾಗಾಗಿ ನಮ್ಮ ಮನೆಯವ್ರು 2 ಸಲ ಹರ್ಕೊಂಡ್ಬಂದ್ರು. ಮೊನ್ನೆ ಅಂತೂ ಭಾಳ ತೊಗೊಂಬಂದಿದ್ರು. ಇದು ಕಾಯಿ ದೋಸೆ ನಾನು ಹೆಂಗಿರ್ತೈತೆ ಅಂತೇಳಿ ಸದ್ಯ ಕಾಯಿ ದೋಸೆ ಕಾಯಿ ಇಲ್ಲ. ಇದು ಸ್ವಲ್ಪ ಸ್ವಚ್ಛ ಮಾಡ್ಕೋಬೇಕಾದ್ರೆ ಒಂದೇ ಟೈಮ್ ಬೇಕಾಗ್ತೈತಿ. ಯಾಕಂದ್ರೆ ಒಳಗೆ ಬೀಜ ಇರ್ತಾವೆ. ಇವನ್ನ ಕಲ್ಲಿಲೆ ಜಜ್ಬೇಕು. ಹೆಚ್ಚಿದ್ರೆ ಚಲೋ ಆಗೈತೆ, ಬಟ್ ಹೆಚ್ಚಿದ್ರೆ ಪಲ್ಯ ನಂಗೆ ಅಷ್ಟು ರುಚಿ ಅಂತ ಅನ್ಸಂಗಿಲ್ಲ. ಕಲ್ಲಿಲೆ ಜಜ್ಜಿ ಈ ಥರ ಮಾಡ್ಕೊಂಡೀನಿ, ಕಾಣಿಸ್ತಲ್ಲ ಈ ಥರ ಮಾಡ್ಕೊಂಡೀನಿ. ಇದನ್ನ ಸ್ವಲ್ಪ ನೀರು ಹಾಕೊಂಡು ಬಾಯ್ಲ್ ಮಾಡ್ಕೋಬೇಕಾಕೈತಿ. ಇದು ತಿನ್ನಾಕ ಒಂಥರ ಬೇರೆ ಥರ ಫ್ಲೇವರ್ ಬರ್ತೈತಿ. ಎಲ್ಲರಿಗೂ ಇಷ್ಟ ಆಗಂಗಿಲ್ಲ, ಬಟ್ ಇಷ್ಟ ಆಗಂಗಿಲ್ಲ ಅಂತಂದ್ರೂ ತಿನ್ಬೇಕು. ಯಾಕಂತಂದ್ರೆ ನಮ್ಗೆ ಯಾವ್ಯಾವ ಸೀಸನ್ನಲ್ಲಿ ಯಾವ್ಯಾವ ಫ್ರೂಟ್ ನಮ್ಮ ದೇಹಕ್ಕೆ ನಮ್ಮ ಆರೋಗ್ಯಕ್ಕೆ ಒಳ್ಳೇದಂತೇಳಿ ಆ ಭಗವಂತ ನಿಶ್ಚಯ ಮಾಡಿ ಕಳಿಸ್ಯಾನ. ಹಾಗಾಗಿ ನಾವು ಅದನ್ನು ತಿನ್ನೋದು ಬಿಟ್ಟು ಹಾಳು ಮೂಳು ತಿಂದು ಅಯ್ಯೋ ದಪ್ಪ ಆದ್ನಿ, ಅಯ್ಯೋ ಸಣ್ಣ ಆದ್ನಿ, ಅಯ್ಯೋ ಆ ಕಾಯಿಲೆ ಬಂತು ಈ ಕಾಯಿಲೆ ಬಂತು ಅಂತ ಹೇಳಿದ್ರಾಗ ಅದು ನಾವು ಬರೀ ಕಂಪ್ಲೇಂಟ್ ಮಾಡೋದ್ರಾಗ ಅದೇವಿ. ಅದ್ರ ದೇವ್ರು ಕೊಟ್ಟಿದ್ದನ್ನು ನಾವು ಉಪಯೋಗಿಸೋದು ಭಾಳ ಕಡಿಮೆ. ಸದ್ಯಕ್ಕೆ ಮಾತು ಜಾಸ್ತಿ ಆದಂತ ಅನ್ಕೋತೀನಿ. ಇನ್ಫಾರ್ಮೇಷನ್ ಜಸ್ಟ್ ನನ್ನ ಕಡೆ ನನಗೆ ಗೊತ್ತಿರೋಂಥ ಇನ್ಫಾರ್ಮೇಷನ್ ನಿಮ್ಮ ಜೊತೆ ಶೇರ್ ಮಾಡಾಕತ್ತೀನಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವ್ರಿಗೆ ಎಲ್ಲರಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ. ಪ್ಲೀಸ್ ವಿಡಿಯೋನ ಲೈಕ್ ಮಾಡಿರಿ. ನೀವು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡೋದ್ರಿಂದ ಮತ್ತೊಂದಿಷ್ಟು ಜನರಿಗೆ ನಮ್ಮ ವಿಡಿಯೋ ತಲುಪ್ತೈತಿ. ಮತ್ತು ಅವ್ರಿಗೆ ಸಹಿತ ನೋಡ್ದಂಗೆ ಆಕೈತಿ, ತಿಳ್ಕೊಂಡಂಗೆ ಆಕೈತಿ. ಯಾಕಂದ್ರೆ ಈಗಿನ ಜನ್ರೇಷನ್ ಮಕ್ಕಳಿಗೆ ಆಟ ಆಡೋದು ಸಹಿತ ಗೊತ್ತಿಲ್ಲ. ಅಂಗಳದಲ್ಲಿ ಹೋಗಿ ಆಟ ಆಡೋದು ಗೊತ್ತಿಲ್ಲ. ನಾವೆಲ್ಲ ಸಣ್ಣವರಿದ್ದಾಗ ಎಲ್ಲ ಥರದ ಆಟಗಳನ್ನ ಆಡ್ತಿದ್ವಿ. ಈಗಿನ ಮಕ್ಳಿಗೆ ಏನು ಹೇಳ್ರಿ, ಬರೀ ಮೊಬೈಲ್. ಅದನ್ನ ಮಾಡ್ತಿರೋದ್ರಿ ನಾವುಗಳನ್ನ ಮಕ್ಕಳಲ್ಲ. ಈ ಸದ್ಯಕ್ಕೆ ಇಲ್ಲೇ ನೀಟ ಸ್ವಲ್ಪ ಬ್ಯಾಳೆ ಪಾಯಸ ಮಾಡಿದಂತೆ ಬ್ಯಾಳೆ ಕುದಿಸಿ ಇಟ್ಕೊಳಕತ್ತೀನಿ. ಇನ್ನೊಂದು ಕಡೆ ಕ್ವಿಕ್ ಆಗಿ ಮಾಡ್ಕೋಬೇಕು. ನಮ್ಮ ಮನೆಯವ್ರು ಸಹಿತ ಉಪವಾಸ ಅದಾರ. ನನ್ನ ಸ್ವಲ್ಪ ಲೇಟ್ ಆಗಿ ಹಿಡಿದೈತಿ. ಅವ್ರ ಹಸು ತಡ್ಕೊಳ್ಳೋದು ಭಾಳ ಕಡಿಮೆ. ಮೊನ್ನೆ ಒಂದು ವಿಷಯ ಇದನ್ನ ಹೇಳಿದ್ನ ಇಲ್ಲ ಅಂತ ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ ನೋಡಿ. ಮೊನ್ನೆ ಅಮಾವಾಸ್ಯೆ ದಿನ ದೇವ್ರಿಗೆ ಹೋದಾಗ ಅಲ್ಲಿ ಊರಾಗ ವಯಸ್ಸಾದವ್ರ ಇಷ್ಟೆಲ್ಲ ದೇವ್ರಿಗೆ ಇಷ್ಟೆಲ್ಲ ಮಾಡ್ತಿ, ಇನ್ನು ಮುಂದೆ ಯಾವ ದೇವ್ರಿಗೂ ಯಾವ ದೇವ್ರಿಗೂ ಕೈ ಮುಗಿಯಾಕ ಹೋಗ್ಬೇಡ, ನಿನ್ಗೇನು ಸುಖ ಮಾಡಂಗಂತ ನಿನ್ ಕೈ ಮುಗೀತಿ ಅಂತೇಳಿ ನಾನು ಇನ್ನು ಏಕಾದಶಿ ಇರ್ತೇವೆ ಅಂತೇಳಿ ನಮ್ಮ ಮನೆಯವ್ರಿಗೆ. ನಾನು ಇರಂಗಿಲ್ಲ, ನಾನೇ ಇರ್ಬೇಕು. ನಾವೇನಾದ್ರು ದೇವ್ರು ಕೊಟ್ಟಂಗಿಲ್ಲ ಯಾವತ್ತು ಅಂದಿರ್ಕಿಲ್ಲ ಅವ್ರ. ನೀರು ಬಾಳಕ್ಕ, ನೀರು ಸ್ವಲ್ಪ ಮೊದಲು ನೀರು ತೊಳ್ಕೊತೀನಿ ನೋಡಿ, ಕಲ್ಲಿಲೆ ಜಜ್ಜಿನಲ್ಲ. ಹಾಗಾಗಿ ನೀವು ಪೀಸ್ ದೊಡ್ಡ ಇದ್ರೆ ಕೆಲವ್ರಿಗೆ ತಿನ್ನಾಕ ಇದಂತ ಅನಿಸ್ತತಿ. ಅದು ಯಾಕಂದ್ರೆ ಅದೊಂಥರ ಫ್ಲೇವರ್ ಬೇರೆ ಬರ್ತೈತಿ. ಹಾಗಾಗಿ ಸಣ್ಣಗ ಇದನ್ನ ಮಾಡ್ಕೋಬೇಕು. ಅದಕ್ಕೆ ನಾನು ಹೇಳಿದೆ, ನಾವು ದುಡಿದ್ರೆ ಮಾತ್ರ ಒಂದು ಪಗಾರ ಸಿಗ್ತೈತಿ, ದುಡಿಲಿಲ್ಲ ಅಂದ್ರೆ ಒಂದು ಪಗಾರ ಸಿಗಂಗಿಲ್ಲ. ಈ ಕಡ್ಲಿ ಬೇಳೆ ಅದಕ್ಕೆ ಕುಡಿಸಿ ಹಾಕಿ ಮಾಡಕ್ಕೆ
ಕೆಲವರು ತೊಗರಿಬೇಳೆ ಹಾಕ್ತಾರೆ, ಕೆಲವರು ಕಡಲೆಬೇಳೆ ಹಾಕ್ತಾರೆ. ನಾನು ಕಡಲೆಬೇಳೆ ನೆನೆಸಿಟ್ಟಿನಿ. ಪಲ್ಯ ಸ್ವಲ್ಪ ಅಂದ್ರೆ ಕಡಲೆಬೇಳೆ ಸ್ವಲ್ಪ ಹಾಕೋಬೇಕು. ಕಡಲೆಬೇಳೆ ಹಾಕ್ಲಿಲ್ಲ ಅಂದ್ರೆ ನಡಿತೈತಿ, ಯಾಕಂದ್ರೆ ಇದಷ್ಟೇ ಕೆಲವರಿಗೆ ತಿನ್ನಕ್ಕೆ ಆಗಂಗಿಲ್ಲ. ನಮ್ಮನೆಯವರು ಅಷ್ಟೊಂದು ಇಷ್ಟಪಟ್ಟು ತಿನ್ನಂಗಿಲ್ಲ. ಬಟ್ ನಾನು ತಿಂತೇನೆ, ನನಗೂ ಇಷ್ಟ. ಅಂದ್ರೆ ಭಾಳ ಇಷ್ಟ ಹಾಕ್ಯಾರಂದಲ್ಲ, ಇಷ್ಟ ಆಗ್ತೈತಿ. ಆದ್ರೆ ಕೆಲವೊಂದು ರೀಸನ್ನಿಂದ ನಾನು ಹೇಳಿದ್ನಲ್ಲ, ನಮ್ಗೆ ಸಿಗುವಂಥ ತರಕಾರಿಗಳು ಕಾಲಕ್ಕೆ ತಕ್ಕಂತನೇ ಏನು ಬದಲಾಗ್ತಿರ್ತಾವೆ ನೇಚರಲ್ಲಿ. ಅವ್ನು ತಿನ್ಬೇಕಂತೇಳಿ ನಾನು ತಿಂತೇನೆ, ಆರೋಗ್ಯಕ್ಕೂ ಸಹಿತ ಒಳ್ಳೇದು. ಮತ್ತು ತೊಟ್ಲಕಾಯಿ ಪಲ್ಯ, ತೊಟ್ಲ ಕಡದೆ ಇರೋರು ತೊಟ್ಲಕಾಯಿ ಪಲ್ಯ ತಿನ್ಬೇಕು, ತೊಟ್ಲ ಕಡ್ತಾ ಓಡಿಸ್ಕೊಂಡ್ಬಿಡ್ದು ಅಂತ ಹೇಳುವಂಥ ಪದ್ಧತಿನೂ ಐತಿ. ಇಲ್ಲ ಅಂತಲ್ಲ, ಈಗ ನಾವು ಮಾಡಿರೋ ಪಾಪಕರ್ಮಗಳು ಮುಗಿಬೇಕಲ್ರಿ, ಮುಗ್ದಾಗೆಲ್ಲನೂ ಒಳ್ಳೇದೈತೈತಿ. ಎಲ್ಲರಿಗೂ ನಾವು ಎಷ್ಟೇ ಏನೋ ಹೊರ ಸಾಹಸ ಮಾಡಿದ್ರು ಆಗಂಗಿಲ್ಲ. ನಾನು ಹೇಳಿದ್ನಲ್ಲ, ನಾವು ದುಡ್ದಾಗ ಮಾತ್ರ ನಮ್ಗೆ ಪಗಾರ ಸಿಗ್ಬೇಕು, ದುಡ್ಡಿಲ್ಲ ಅಂದ್ರೆ ಸಿಗಂಗಿಲ್ಲ. ಇನ್ನು ಭಕ್ತಿಯಿಂದ ಬೇಡ್ಕೊಳ್ಳಿಲ್ಲ ಅಂದ್ರೆ, ಉಪವಾಸ ಪೂಜೆ ವ್ರತ ಮಾಡಲಿಲ್ಲ ಅಂದ್ರೆ ನಿನ್ಗೆ ದೇವ್ರು ಒಲಿಬೇಕು ಅಂತೇಳಿ. ಪಾಪ ಅವ್ರು ಏನು ಅನ್ನಿಸ್ತೇನೆ ನಂಗೆ ಗೊತ್ತಿಲ್ಲ ನಮ್ಮ ಮನೆಯವರಿಗೆ. ಇಲ್ಲ ನಾನು ಇರ್ತೇನಲ್ಲ ಏಕಾದಶಿ ಅಂದ್ರೆ, ನಾನು ಏಕಾದಶಿ ಇದ್ನಿಂದ್ರೆ ನಮ್ಮ ದೇವಿನ ಏಕಾದಶಿ ಇರ್ತಾವ ನಮ್ಮ ಮನೇಲಿ. ನಾವು ಅಷ್ಟ ನಾನೊಬ್ಬಳೇ ನೋಡಿ ಎಲ್ಲ ಅಂದ್ರೆ ಮತ್ತೆ ಕೆಲವ್ರಿಗೆ ಆ್ಯಟಿಟ್ಯೂಡ್ ಅನ್ಸ್ಬೋದೇನೋ, ಒಳ್ಳೆ ಆ್ಯಟಿಟ್ಯೂಡ್, ಬ್ಯಾಡ್ ಆ್ಯಟಿಟ್ಯೂಡ್ ಏನಲ್ಲ. ಪೂಜೆ ಪುನಸ್ಕಾರ ವ್ರತ ಅಂತ ಏನಾದರೂ ಆಚರಣೆ ಮಾಡ್ತೇನೆ ಅಂತಂದ್ರೆ ನಾನು ನನ್ನ ಜೊತೆ ನಮ್ಮ ದೇವಿನೂ ಆಚರಣೆ ಮಾಡ್ತಾರೆ. ಒಂದೀಗ ಸ್ವಲ್ಪ ನೀರು ಹಾಕಿ ಒಂದಿಷ್ಟು ಬಾಯ್ಲ್ ಮಾಡ್ಬೋದು, ಜಲ್ದಿ ಬಾಯ್ಲ್ ಆಗೋದಿಲ್ಲ. ಹಂಗಾಗಿ ಒಂದು ಕುದಿಸ್ಕೊಂಡು ಸ್ವಲ್ಪ ನೀರು ಏನಿರ್ತೈತಲ್ಲ ಅದನ್ನ ಸ್ವಲ್ಪ ತಕ್ಕೋಬೇಕು. ಯಾಕಂದ್ರೆ ಸ್ವಲ್ಪ ಫ್ಲೇವರ್ನು ಕಡಿಮೆ ಆಕೈತಿ. ಇದೊಂಥರ ಒಗರು ಅಂತ ಅನಿಸ್ತೈತೆ ಪಲ್ಯ. ಹಾಗಾಗಿ ನಾವು ಇದ್ರೊಳಗೆ ಯಾವುದಾದ್ರೂ ಒಂದು ಬ್ಯಾಳಿನ ಸೇರ್ಸೋದು ನೋಡಿರಿ. ನಾಳೆಗೆ ಸ್ವಲ್ಪ ರುಚಿ ಕೊಡ್ಲಿ ಅಂತೇಳಿ ಈಗ ಹಾಗಲಕಾಯಿ ಪಲ್ಯ ಮಾಡ್ತೀವಿಲ್ಲ ಹಂಗೆ, ಅದು ಕೈ ಇರಂಗಿಲ್ಲ, ಒಂಚೂರು ಕೈ ಇರಂಗಿಲ್ಲ. ಇದು ಫ್ಲೇವರ್ ಒಂಥರ ಬೇರೆ ಥರ ಇರ್ತೈತಿ. ಇದೇ ಭಾಳ ಲೆಂತ್ ಆದಂತ ಅನಿಸ್ತೈತಿ, ಅನಿಸ್ತೈತಿಲ್ಲ. ಸ್ವಲ್ಪ ಮತ್ತೆ ಹಿಂಗೆ ನೀರು ಹಾಕಿ ಕುದಿಸಾಕಿ ಹೊರಗೆ ಏನು ಮಾಡಾಕತ್ತ, ನೀರು ಇಷ್ಟು ಹೋಗ್ಬಿಟ್ಟಾವ. ಬಟ್ ನಮ್ಗೆ ಖುಷಿ ಆಗ್ತದ, ಯಾಕಂದ್ರೆ ಕುದಿಸಿ ನೀರು ತೆಗೆದಕ್ಕಿಂತ ಇಷ್ಟು ನೀರೆಲ್ಲ ಅದ್ರೊಳಗೆ ಇಟ್ಕೊಂಡ್ಬಿಟ್ಟಾವು. ಇನ್ನು ಪೂಜೆ ಮಾಡಿಲ್ಲ, ಪೂಜೆ ಮಾಡ್ಕೋತೇನೆ. ಚಪಾತಿ ಹಿಟ್ಟು ಮಾಡ್ತೇನೆ. ಪ್ರತಿ ಸಲ ಒಂದು ಗೋಧಿ ಹಿಟ್ಟು ಸಾಣಿ ಸಿಕ್ಕಿಲ್ಲ ನಾನು, ಯಾಕಂದ್ರೆ ಜಾಸ್ತಿ ಕ್ವಾಂಟಿಟಿ ಹಾಕಿಸ್ತೇವಲ್ಲ, ಹಾಗಾಗಿ ಅದು ಸ್ವಲ್ಪ ಅವಳಾಕಿ ಹಾಕ್ಯದ ಅಂತ ಹೇಳಿ ಸಾಣಿ ಸಿಡ್ಬೇಕು. ನಾನು ಭಾಳ ಲೇಜಿ ಆಗ್ಬಿಟ್ಟೇನೆ, ಭಾಳ ಲೇಜಿ ಆಗೀನಿ. ನಾನು ಇದೇ ಹಿಟ್ಟನ್ನ ಹೋಳಿಗೆ ಮಾಡೋಕ್ಕೂ ಯೂಸ್ ಮಾಡ್ತೇವೆ, ಪ್ರತಿಯೊಂದು ಅಡುಗೆ ಮಾಡೋಕ್ಕೂ ಇದೇ ಹಿಟ್ಟನ್ನ ಯೂಸ್ ಮಾಡ್ತೇನೆ. ನಾನು ಚಪಾತಿ ಹಿಟ್ಟನ್ನ ಸಪ್ರೇಟ್ ಮತ್ತು ಹೋಳಿಗೆ ಹಾಕಿಸ್ಬೇಕಂತೇನಿಲ್ಲ. ಚಪಾತಿ ಹೆಂಗಂತಂದ್ರೆ ಭಾಳ ಇಟ್ರೆ ಬೆಣ್ಣೆ ಥರ ಕರಗೋಗ್ತಾವ, ಅಷ್ಟು ಮಸ್ತ್ ಆಕಾವ ಮತ್ತು ಅಷ್ಟು ರುಚಿಯಾಗಿ ಬರ್ತಾವೆ. ವಿಡಿಯೋ ಭಾಳ ಲೆಂತ್ ಆಗುತ್ತಂತ ಅನಿಸ್ತೈತಿ. ನಾನು ಮತ್ತೆ ಆಮೇಲೆ ಸಿಗ್ತೇನೆ. ಸದ್ಯಕ್ಕೆ ನಮ್ಮ ಜಗಿ ಅಂತ ಹೇಳ್ತೇವೆ ನಾವು, ದೇವ್ರ ಸ್ಥಿತಿ ಹಿಂಗದಾವು. ಪೂಜೆ ಮಾಡ್ಕೋಬೇಕು. ಮಲ್ಲಿಗೆ ಹೂವು ಹೊರ್ಕೊಂಬಂದಿಟ್ಟೇನೆ, ಮಲ್ಲಿಗೆ ಹೂವು ಮತ್ತು ಆಬುಲಿ ಹೂವು. ಯಾವ ಹೂವು ಇರ್ತಾವಲ್ಲ ಅವು ಹೂವನ್ನ ಏರಿಸ್ತೇನೆ ನಾನು. ತುಳಸಿ ಒಂದಿಲ್ಲ, ತುಳಸಿ ಒಂದು ಹಚ್ಬೇಕು ನಾನು. ನಾನೀಗ ಇಲ್ಲಿ ಗೋಧಿ ಹಿಟ್ಟು ಏನು ಸಣ್ಸ್ಕೊಂಬಂದಿನಿಲ್ಲ, ಇದ್ರೊಳಗೆ ತುಪ್ಪ ಹಾಕಾಕತ್ತೀನಿ. ತುಪ್ಪ ಹಾಕಿ ನಾನು ತುಪ್ಪ ಯಾಕಂದ್ರೆ ಜಾಸ್ತಿ ಐತಿ ಮನ್ಯಾಗ. ಒಂದು ಗೌರಿ ತುಪ್ಪ ಅಲ್ಲ, ತುಪ್ಪ ಹಾಕಿ ನಾನು ಗೋಧಿ ಹಿಟ್ಟು ನಾದ್ಕೋತೀನಿ, ಚಪಾತಿ ಹಿಟ್ಟು. ನಾನೀಗ ತೊಟ್ಟಲ್ಕಾಯಿ ಪಲ್ಯ ಮಾಡೋದು ಹೆಂಗೆ ಅಂತೇಳಿ ಕ್ವಿಕ್ಕಾಗಿನ ಶೇರ್ ಮಾಡ್ಕೋತೀನಿ. ಮಾಮೂಲಿ ಪಲ್ಯ ಹೆಂಗೆ ಮಾಡ್ತೇವಲ್ಲ ಸೇಮ್ ಹಂಗೆ, ಅದರಲ್ಲಿ ಏನು ಚೇಂಜಸ್ ಇಲ್ಲ. ಗ್ಯಾಸ್ ಹಚ್ಚಿಟ್ಟು ಹಂಗೆ ಇಟ್ಟರೆ ಹಂಗೆ ನಾವು ಎಣ್ಣೆ ಸ್ವಲ್ಪ ಜಾಸ್ತಿ ಆತಂತ ಅನ್ಸುತ್ತೆ.
ಈಗ ಇಲ್ಲೇ ಉಳ್ಳಾಗಡ್ಡಿ ಟೊಮೆಟೊ ಮತ್ತು ಕೊತ್ತಂಬರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡೇನಿ. ಮತ್ತು ಇಲ್ಲಿ ಕರಿಬೇವು ಸಹಿತ. ಫಂಕ್ಷನ್ ಇಲ್ಲ, ನಂದು ಕೆಲಸ ಐತ. ನಿಂದು ನಂದು ಕೆಲಸ ಐತಿ, ಬೇರೆಯವ್ರದಲ್ಲ. ಈಗ ನಾ ಸುಮ್ಮಿದ್ದು ಬಿಡು ವೆಂಕಟೇಶ. ಈಗ ಎಣ್ಣೆ ಕಾಯಿಲಿ, ನಾ ಅಲ್ಲೇ ಮುಗಿಸ್ಬಿಡ್ತೇನೆ, ಅದನ್ನು ಮುಂದುವರ್ಸಂಗಿಲ್ಲ. ಕರಿಬೇವು ನಾನು ಸಣ್ಣಗೆ ಚಾಕುಲಿ ಕಟ್ ಮಾಡಿ ಇಲ್ಲ ಕೈಲಾಗ ಮಾಡಿ, ಯಾಕಂದ್ರೆ ತೆಗೆದು ಎದ್ದು ಗಾಮ್ ಆಗಬಾರ್ದು, ಅದು ಹಂಗೆ ತಿನ್ಬೇಕು ಅದನ್ನು. ಇದನ್ನು ಒಮ್ಮೆ ಹಾಕೊಂಡ ಟೊಮೆಟೊ ಮತ್ತು ಇದು ಯಾಕಂದ್ರೆ ಒಗ್ಗರಣೆ ಹೊತ್ತಿರ್ತದ. ಟೊಮೆಟೊ ಉಳ್ಳಾಗಡ್ಡಿ ಎಲ್ಲಾನು. ಟೊಮೆಟೊ ಬದಲ ಹುಣಸಿನ ರಸ ಒಂಚೂರು ಬೆಲ್ಲ ಹಾಕಿದ್ರೆ ಇನ್ನೂ ಮಸ್ತ್ ಆಕೈತಿ. ಇನ್ನು ಟೊಮೆಟೊನ ತೊಗೊಳಲ್ಲ, ನಮ್ಮ ಊರಿಗೆಲ್ಲ ಕೆಟ್ಟ ಹೊಂಟಾವು, ಅದಕ್ಕೆ ಟೊಮೆಟೊ ಹಾಕಿದ್ರಂತ ಟೊಮೆಟೊ ಹಾಕ್ತೀನಿ. ಒಂದ್ಸಲ ಉದ್ಯೋಗ ಬಂದಿತ್ತಂತಾನೆ ಹಿಂಗೆ ಮಾತಾಡ್ತಿರ್ತೀನಿ ನಾನು. ಈಗ ರುಚಿ ತಕ್ಕಷ್ಟು ಉಪ್ಪು ಹಾಕೋಬೇಕು. ಸ್ವಲ್ಪ ಜಲ್ದಿ ಹಾಕೋದ್ರಿಂದ, ಒಗ್ಗರಣೆ ಇದರಲ್ಲೇ ಹಾಕೋದ್ರಿಂದ ಜಲ್ದಿ ಟೊಮೆಟೊ ಮತ್ತು ಕಿಚನು ಅಡುಗೆ ಮಾಡೋದ್ರಲ್ಲಿ ಹಿಂಗೆ ಇರ್ಬೇಕು ನೋಡಿರಿ. ಹಿಂಗೆ ಬಂದ್ರೆ ಜಾಗ ಜಾಸ್ತಿ ಇರಬೇಕು. ಈಗ ಖರಕ್ಕೆ ಅನುಗುಣವಾಗಿ ಖಾರನ ಇಂಥದ್ರಲ್ಲಿ ಹಾಕ್ತಾ ಪಲ್ಯ ಮಾಡೋದಂತೆ ಭಾಳ ಜನ ಕೇಳಿದ್ರು. ನಾನು ಸ್ವಲ್ಪ ಖಾರ ಜಾಸ್ತಿ ತಿಂತೀನಿ, ಕಮ್ಮಿ ತಿಂತಾರೆ. ಈಗ ಇಲ್ಲೇ ಒಂದಿಟ್ಟು ನಾನು ಕುದಿಸ್ಕೊಳ್ಳೋಂತಲ್ಲ, ಸ್ವಲ್ಪ ಬಾಳೆಹಣ್ಣು ಕೊಟ್ಟಿಲ್ಲ, ಸ್ವಲ್ಪ ಇದ್ದವು. ಇನ್ನು ಸ್ವಲ್ಪ ನೀರು ತಗೊಂಡೆ ಅಂದ್ರೆ ಅದೊಂದಿಟ್ಟು ಒಬ್ಬರು ಒಂದು ಬರ್ತೈತಿ, ಕಡಿಮೆ ಐತೈತೆ ಅಂತ ಅಷ್ಟೇ. ಸ್ವಲ್ಪ ನೀರು ಹಾಕ್ತಿರ್ತೀನಿ, ಜಾಸ್ತಿ ನೀರು ಹಾಕಿಲ್ಲ. ಇದು ಇಂಗ್ಲೀಷು ಮತ್ತು ಮರಾಠಿಯಲ್ಲಿ ಬೇರೆ ಬೇರೆ ಏನೋ ಹೆಸರು ಕರೀತಾರೆ ಇರುತ್ತೆ. ನಾವು ಸ್ವಲ್ಪ ಪೀಸ್ ಮನೆ ಸಲ ಪೂರ್ತಿ ಸಣ್ಣ ಮಾಡಿದ್ವಿ, ಯಾಕಂದ್ರೆ ಬೇಬಿ ತಿನ್ನೋದಿಲ್ಲ ಈ ಸಲ. ನಮ್ಮನೆಯವ್ರು ಮನೆಯಲ್ಲ ಫುಲ್ ಚಿಕ್ಕವಷ್ಟು ನಾನು ಅಷ್ಟೇ ಸಿಂಪಲ್ ಇದೆ. ಯಾಕಂದ್ರೆ ಕುದಿಬೇಕಲ್ಲ, ಸ್ವಲ್ಪ ನೀರು ಹಾಕೋಬೇಕು. ಕೋಸಂಬರಿ ಮಾಡಿದ್ರೆ ಕಡಲೆಬೇಳೆ ಇಷ್ಟ ನೋಡಿರಿ. ಮಿಕ್ಸ್ ಮಾಡ್ಕೊಂಡು ಎಷ್ಟು ಬೇಕು ನೋಡಿ ಕುದಿಯೋಕೆ ಅಷ್ಟು ನೀರು ಹಾಕ್ಕೊಂಡು ಪ್ಲೇಟ್ ಮುಚ್ಚಿಟ್ಕೊಳ್ಳೋದು. ರೆಡಿ ಪಲ್ಯ. ಏನಾಯ್ತು ಈಗ? ನಂದು ಈಗಷ್ಟು ಪೂಜೆ ಮುಗಿತು ನೋಡಿರಿ. ಮಲ್ಲಿಗೆ ಹೋಯ್ತು, ಹಾಗಾಗಿ ಮಲ್ಲಿಗೆ ಹೂನ ಇರಿಸೀನಿ. ಮೊನ್ನೆ ಒಂದು ನಾನು ವಿಡಿಯೋ ಹಾಕಿದಾಗ ಅರಿಶಿನ ಕುಂಕುಮ ಕಾಣಿಸಂಗಿಲ್ಲ, ಅರಿಶಿನ ಕುಂಕುಮ ಹಚ್ಚಂಗೆ ಇಲ್ಲ, ನೀವು ಇವತ್ತಿಲ್ಲ ಅರಿಶಿನ ಕುಂಕುಮ ಇಲ್ಲ ಅಂತೇಳಿ. ಇದು ಕಾಯಿ ಅದು ದೇವಸ್ಥಾನಕ್ಕೆ ಹೋದಲ್ಲಿ ಅಲ್ಲಿ ಕೊಟ್ಟಿದ್ದೆ ನಾನು. ಅದು ಏನಕ್ಕೆ ಅಂತಂದ್ರೆ ಹಿಂಗೆಲ್ಲಾದ್ರೂ ಕಟ್ಟಿದ್ರೆ ಸುಮ್ಮನೆ ಇದಕ್ಕೆ ಅಂತೇಳಿ ನಾನು ಅದನ್ನು ಕಳಸ ಮಾಡಿ ಪ್ರತಿಷ್ಠಾಪನೆ ಮಾಡೀನಿ. ಅದು ಇವತ್ತು ಹಿಂಗೆ ಚಿಗುರು ಹೊಡೆದೈತಿ, ಖುಷಿ. ಇವತ್ತು ನಾನು ಬೇಳೆ ಪಾಯಸ ಮಾಡಿದ್ನಲ್ಲ, ಅದನ್ನ ನೈವೇದ್ಯಕ್ಕೆ ಹೇಳಿದ್ದೀನಿ. ಬೇಳೆ ಪಾಯಸ ನಾನು ಬೆಲ್ಲ ನಮ್ದು ಆರ್ಗಾನಿಕ್ ಅಲ್ಲ, ಹಂಗಾಗಿ ಕಲರ್ ಹಂಗೆ ಬರ್ತೈತೆ. ಅದು ಈಶ್ವರ ನೋಡ್ರಿ, ಪುಟಾಣಿ ಈಶ್ವರ. ಅರಿಶಿನ ಕುಂಕುಮ ನಾನು ಇಲ್ಲಿ ಒಳಗೆ ನೋಡ್ಬೋದು, ಸಣ್ಣ ಸಣ್ಣ ಗೋಪಾಲ ಕೃಷ್ಣ ಅದರ ತೊಟ್ಲಲ್ಲಿ. ಆ ತೊಟ್ಲನ್ನ ನಾನು ಬೇಕಂತೇಳಿ ನಮ್ಮ ಅಂಟಿಗೆ ಹೇಳಿ ತರಿಸಿಸ್ಕೊಂಡೀನಿ. ಅವರ ಅಕ್ಕನೋ ಅಥವಾ ತಂಗಿ ಏನೋ ಅಂತ ಅವ್ರಿಗೆ ಹೇಳಿ ಅವ್ರು ತರಿಸಿಸ್ಯಾರ. ಪಾಪ ಯಾವುದೋ ಒಂದು ದೇವಸ್ಥಾನದಾಗ ಅಂತ ಅನಿಸ್ತೈತಿ, ದೇವಸ್ಥಾನದಾಗ ಅಥವಾ ಎಲ್ಲ ಹೋದನ್ನು ತೊಗೊಂಬಂದಾರ. ಮನೆಗೆ ಹೋದಾಗ ತೊಗೊಂಬಂದಿನಿ ನಾವು. ತೊಟ್ಲ ಅಂದ್ರೆ ಮಸ್ತ್ ಐತಿ. ಅದು ಮ್ಯಾಗ ಒಂದು ರೊಟ್ಟಿ ಇತ್ತು, ನಾನು ಅದನ್ನ ರೊಟ್ಟಿ ತೆಗೆದು ಒಳಗೆ ತೊಟ್ಟಲೊಳಗನ ಬಾಲಗೋಪಾಲ ಕೃಷ್ಣನ ಮೂರ್ತಿನ ನಾನು ಇಟ್ನಿ. ಅರಿಶಿನ ಕುಂಕುಮದ ಕತೆ ಅಂತಂದ್ರೆ ಪ್ಯೂರ್ ಅರಿಶಿನ ಕುಂಕುಮ ಇರ್ತೈತಿಲ್ಲ, ಹಾಗಾಗಿ ನಾನು ಹಚ್ಚಿರ್ತೀನಿ. ಅದು ಏನಕ್ಕೆ ಅಂತಂದ್ರೆ ಹತ್ತಿರ್ತೈತಿ ಬಟ್ ಕಾಣಿಸಂಗಿಲ್ಲ ಅಷ್ಟೇ ನೋಡ್ರಿ. ಅರಿಶಿನ ಕುಂಕುಮ ಹಚ್ಚಿರ್ತೀನಿ, ಹಚ್ಚಲ್ಲ ಅಂತಲ್ಲ. ಇವತ್ತು ಅಡುಗೆ ಇದೆ ನಮ್ಮ ಗೌರಿ ಮೇಯಕ್ಕೆ ಹೋಗ್ಯಾಳ, ಹಂಗಾಗಿ ನಮ್ಮ ಗೌರಿಗೆ ಪಾಯಸ ಇಲ್ಲಿದ್ದು ನೋಡ್ರಿ. ಇದು ಪಾಯಸ
ಇದು ಗಸಗಸೆ ಇದ್ದಿರ್ಕಿಲ್ಲ, ಹಂಗೆ ಗಸಗಸೆ ಹಾಕಿಲ್ಲ. ನಾನು ಇವತ್ತು ಕಟ್ಟಿನ ಸಾರು ಮಾಡಿ ಸ್ವಲ್ಪ ಕಟ್ಟನ್ನ ಯೂಸ್ ಮಾಡ್ಕೊಂಡು ಇದು ಜೋಳದ ನುಚ್ಚು ಬರ್ತೈತಿಲ್ಲ, ಜೋಳದ ನುಚ್ಚಿಂದ ಕಿಚನ್ ಮಾಡಿ ಸ್ವಲ್ಪ ಉಮ್ಕೊಳ್ಬೇಕದು. ಮತ್ತು ಕಡಲೆಬೇಳೆ ಸ್ವಲ್ಪ ಜಾಸ್ತಿ ಅದು, ಮತ್ತು ಏನಿರಲಿಲ್ಲ, ಕಡಲೆಬೇಳೆ ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡು ಅದನ್ನು ಸ್ವಲ್ಪ ಒಗ್ಗರಣೆ ಕೊಟ್ಕೊಂಡು ಅದು ಬಿಸಿ ಇತ್ತು ಅಂತ ಅನ್ಸುತ್ತೆ. ಕಲರ್ ಸ್ವಲ್ಪ ಚೇಂಜ್ ಆಗೈತೆ ನೋಡಿರಿ. ಕೋಸಂಬರಿ ಉಳ್ಳಾಗಡ್ಡಿ ಕಟ್ ಮಾಡಿ ಕೆಳಗೆ ಇದು ತೊಟಲ್ಕಾಯಿ ಪಲ್ಯ, ಮತ್ತು ತುಪ್ಪ ಹಿಂಗೆ ಕಾಸಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತಾನೆ ನಾನು. ಇದು ಸಾರು ನೋಡಿರಿ, ಸಾರು ಅಂತೂ ಮಸ್ತ್ ಆಗೈತಿ. ಅನ್ನ ಮಾಡ್ಬೇಕಂತ ಅಂದ್ಕೊಂಡೆ. ನಂಗೆ ಕಟ್ಟಿನ ಸಾರು ಮತ್ತು ಜೋಳದ ಕಿಚಡಿ ಅಂತ ಹೇಳ್ತೀವಿ ನಾವು, ನುಚ್ಚು ಅಥವಾ ಕಿಚಡಿ, ಅದ್ರ ಜೊತೆ ಕಟ್ಟಿನ ಸಾರು ಮಸ್ತ್ ಆಕೈತೆ ಅಂತೇಳಿ ಕಟ್ಟಿನ ಸಾರು ಮಾಡೀನಿ. ಇವತ್ತಿನ ಅಡುಗೆ ಮುಗೀತು. ನಮ್ಮ ಮನೆಯವ್ರು ಬರ್ತಾರೆ, ಇನ್ನು ಸಂಡಿಗೆ ಗಿಂಡಿ ಕರದೇ ಇಲ್ಲಲ್ಲ ಅಂತೇಳಿ ಒಂದು ಸ್ವಲ್ಪ ಸಂಡಿಗೆ ಕರಿಬೇಕು, ಇನ್ನು ಚಪಾತಿ ಮಾಡ್ಬೇಕಾ. ಎಷ್ಟೊಂದು ತಮ್ಮಲ್ಕ ಫೋಟೋ ತಗೋತೀನಿ. ಎಷ್ಟಿತ್ತು ನೋಡಿರಿ ದ್ವಾದಶಿ ಅಡಗಿ. ಆಹಾ ತೊಟ್ಟಲ್ಕಾಯಿ ಇದನ್ನು ತೆಗೆದ್ರೆ ನಂಗೆ ಘಮ ಪರಿಮಳ ಬರ್ತೈತೆ. ಅದು ತುಪ್ಪದೊಂದಿಡೋಣ್ರಿ ಇಷ್ಟ. ಇವತ್ತು ನಮ್ಮ ಯಜಮಾನ್ರು ಬಂದ್ರಿ ಈಗ ಊಟ ಮಾಡೋಕ್ಕೆ. ಬರ್ರಿ, ಬಾಂಡೆ ಅದಾವ, ಇನ್ನೂ ಬಾಂಡೆ ತಿಕ್ಬೇಕು. ಇಷ್ಟು ಬಾಂಡೆ ಇಲ್ಲಿ ಚಪಾತಿ ಮಾಡಿಟ್ಟೇನಿ, ಬಿಸಿ ಬಿಸಿ ಚಪಾತಿ. ಈಗ ಒಬ್ಬ ಮುಕ್ಕಿನ ಹೋದ ವಾರದ ಮುಸ್ಲಿಗೆ ಹಾಕಿ ನೋಡೋದು. ಅದನ್ನು ತಂದೆ ಈಗ ಬೇಕಾದಂಥ ಕೊತ್ತಂಬರಿ ಇರ್ತೈತಿ. ಮುಂಜಾನೆ ನಾವು ಊಟ ಅಂತೀವಿ ನೋಡ್ರಿ, ಚಪಾತಿ ಊಟ. ನಾನು ಪಲ್ಯ ಜಾಸ್ತಿ ತಿಂತೇನೆ, ಯಾವುದೋ ಪಲ್ಯ ಆದರೂ ಜಾಸ್ತಿ ತಿಂತೀನಿ. ಪಲ್ಯ ಹೆಂಗಾಗೈತಿ? ಮೊಸರು ಹಾಕಲ್ಲ, ಕಡಲೆ ಬೇಳೆ ಸರಿ ಪಾಚಮತಿ ಮತ್ತೆ ಹಿಟ್ಟ ಹಾಕಂದೇನ. ಹಾಕಂತ ಉಪ್ಪಿನಕಾಯಿ ಸಲ ಯಾವ್ದಾರ ಮೊಸರು ಗಿಸರು ಏನು ಬೇಡ. ಮೊಸರು ಹೌದು ಗಿಸರು ಅಂತದ. ಹಾಂ ಮಾತಾಡಂದಿಟ್ಟು ಎಂತಿ ಕೊಡು. ಮಾತಾಡೋ ಜಗಳಕ್ಕೆ ಬರ್ತಿ. ಈಗ ನಾನು ತಿಂದ ಟೇಸ್ಟ್ ಮಾಡ್ತೇವೆ. ಸುಮ್ಮನೆ ತಿಂದು ಜಗಳ ಮಾತಾಡೋ, ತಿಂದು ಜಗಳ. ಮಸ್ತ್ ಐತ್ರ ಪಲ್ಯ. ಬರೀ ಒಟ್ಟ ಸ್ಮೆಲ್ ನೋಡಿ ಚಲೋ ಬರ್ತದಿರಬಾರ್ದು ಭಾಳ. ಅದೇನು ಗೊತ್ತಾ, ಕುಸಾಕ ಹಾಕಿಟ್ಟಿದ್ದು ನಾವು ಎಷ್ಟು ನೀರೆಲ್ಲ ಅದು ಹಿಡ್ಕೊಂಡ್ಬಿಟ್ಟಿತ್ತ. ಒಂದು ಸ್ವಲ್ಪ ನೀರು ತೆಗ್ದೇನೆ. ತೊಟ್ಟೆಕಾಯಿ ಪಲ್ಯ ತಿನ್ಕೊಂಡು ಬೇಳೆ ಪಲ್ಯ ಇದೆ. ನಮ್ಮ ಮನೆಯವ್ರು ತಿಂತಾರಂತೆ ಬೇಳೆ ಜಾಸ್ತಿ ಹಾಕಿ, ನಾವು ಬಗ್ಗೆ ತಿನ್ನೋದ್ರೆ ಬೇಳೆ ಕಡಿಮೆ ಇರ್ತೀನಿ. ನಮ್ಮ ಮನೆಯವ್ರು ಲೋಕಾಪುರ ಹೋಗ್ತಾಯಿಲ್ಲ. ನಮ್ದು ಮೊದಲಿನ ಬೋರ್ಡಿನ ಮೋಟ್ರ್ ಏನಾಗೈತಿ, ಈಗ ಎಬ್ಸಿದ್ರನ್ನ ಈಗ ಹೋಗಿ ಚೆಕ್ ಮಾಡಿಸ್ಕೊಂಡು ರಿಪೇರಿ ಮಾಡಿಸ್ಕೊಂಡು ಬರ್ತಾರೆ. ಅಬ್ಬಾ ಓಕೆ ಓಕೆಲ್ಲ ಚಿಕನ್ ಕೊರಬೇಕನಾ? ಮಟನ್ ಕರ್ಕೊಂಡು ಅವನ ಕರ್ಕೊಂಡ್ತೀನಿ. ಊಟ ಮುಗಿಸ್ಕೊಂಡು ನಮ್ಮ ಮನೆಯವರು ಲೋಕಾಪುರ ಹೋಗಿ ಸಜ್ಜೆ ಆಗತ್ತಾರ. ನಾನು ಬರೋದು ಬೇಡನಾ? ಆ ಕಡೆ ಜಾಸ್ತಿ ಆಗೈತೆ, ಈ ಕಡೆ ಕಡಿಮೆ ಆಗೈತದ. ಈ ಕಡೆ ಜಾಸ್ತಿ ಆಗೈತಿ.
ಒಂದು ಈಟ್ ಅದನ್ನ ಮುಂದೆ ತೋರಿಸ್ತಾವ ಹತ್ತೀನಿ ಪಂಪಿನ ಹಾಕ್ಕೊಂತ ಹೋಗ್ಬಿಡ್ತೀನಿ ಎರಡರ ಹಾಕ್ಕೊಂತ ಹೋಗ್ಬಿಡ್ಲ ಜೋರು ಹೋಗ್ತೈತೆ ನೋಡು ಅದು ಅಳಗಾಡ್ದು ಕಟ್ಟಿದ್ರೆ ಚಲೋ ಇತ್ತದ ಆತಪ್ಪ ಎಡಿ ಹಿಡಿದ ಏನು ಮಾಡಕತ್ತಾನ ಈ ಹುಡುಗಿ ನಮ್ಮ ಎರಡು ಮನ್ಯಾಗ ಬ್ಯಾಸರಾಗಿ ಬಿಟ್ಟಾಳ ಯಾರಿಗಾರ ಬೇಕಾದ್ರೆ ಕೇಳ್ರಿ ಫ್ರೀಯಾಗಿ ಕೊಟ್ಟು ಬಿಡ್ತೇವಿ ಬ್ಯಾಸರಾಗಿ ಬಿಟ್ಟಾಳ ಆಚೆ ಕಡೆ ಮನ್ಯಾಗ ಈಚೆ ಕಡೆ ಮನ್ಯಾಗ ಹೋಗಿ ಗುದ್ದಿ ಬಾಯಿಗಿನ ಹಲ್ಲು ಮುರಿತೇನೆ ಬಂತು ನೋಡು ಚಾರ್ಲಿ ಚಾರ್ಲಿ ಬಾಯಿಲ್ಲ ಅಂದಿಟ್ಟ ಮಕ ತೋರಿಸಿಲ್ಲ ಅಂದಿಟ್ಟ ಚಾರ್ಲಿ ಎಂತ ನೀನು 8 ದಿನ ಉಪವಾಸ ಕಟ್ತೇನೆ ಇಷ್ಟೊತ್ತ ಮುಂಜಾನೆ ಕರೆದ್ರೆ ಸರ್ಕಸ್ ಮಾಡಿದ್ರೆ ಬಂದಿಲ್ಲ ಈಗ ಬಂದತ್ ನೋಡ ಕಟ್ಟುಬದನ ಬ್ಯಾಸರಾದ್ರೆ ಹಾಕದ ಚಾರ್ಲಿಗೆ ಅದಕ್ಕೆ ತಿನ್ಸಿಲ್ಲ ಬಟಲ್ನಾಗ ಇಟ್ಟನಲ್ಲ ಅದು ತಿನ್ನೋದಿಲ್ಲ ಈಗ ಒಂದಿಟ ಬಾಯಿಗೆ ಒಳಗೆ ಹಚ್ಚ ಟೇಸ್ಟ್ ತಗೊಲ್ಲ ಅದು ನೀ ತಿನ್ನಿಸ್ಬೇಡ ಮತ್ತು ಅದಕ್ಕೆ ಇದನ್ನ ತಿನ್ನಿಸ್ಬೇಡ ಒಳಗೆ ನೈವೇದ್ಯ ಗಂಟೆ ಗೌರಿಗೆ ಅಂತ ಇಟ್ಟೇನೆ ನೋಡು ಅದಕ್ಕೆ ಹಾಕ್ಬೇಡ ಚಾರ್ಲಿಗೆ ಹಾಕ ಹಂಗೆ ಚಪಾತಿ ಮಜ್ಜಿಗೆ ಹಾಕ್ಬೇಕು ನೋಡೋದಕ್ಕೆ ನಮಸ್ಕಾರ ಎಲ್ಲರಿಗೂ ನಾನೀಗ ಪ್ರೆಸೆಂಟ್ ಮಾಡಕತ್ತಿರೋದು ಜೆರಿ ಚೆಕ್ಸ್ ಕ್ಲೋಸಪ್ ಅಲ್ಲಿ ತೋರಿಸುವ ಒಂದಿಟ್ಟು ಕಲರ್ ಕಾಂಬಿನೇಷನ್ ಅಂತೂ ಒಂದಕ್ಕಿಂತ ಒಂದು ಮಸ್ತ್ ಅದಾವ ಲಿಮಿಟೆಡ್ ಸ್ಟಾಕ್ ಐತಿ ಇವತ್ತು ಹೊಸ ನ್ಯೂ ಸ್ಟಾಕ್ ಬರೋದೈತಿ ಕಲರ್ಸ್ ಒಂದೊಂದು ಸಲ ಏನಕ್ಕೆ ಅಂದ್ರೆ ಒಮ್ಮೆ ಬಂದಿದ್ದು ಮತ್ತೆ ನೆಕ್ಸ್ಟ್ ವಾರ ಬರಂಗಿಲ್ಲ ಕೆಲವೊಂದು ಟೈಮ ಸೇಮ್ ರಿಪೀಟೆಡ್ ಆಗಿ ಬರ್ತೈತಿ ಪಲ್ಲು ನೋಡ್ಕೋಬಹುದು ಟೋಪ್ ಪಲ್ಲು ಐತಿ ಪಲ್ಲು ಅಂದ್ರೂ ಮಸ್ತ್ ಐತಿ ಮತ್ತು ಇದ್ರೊಳಗೆ ಬ್ಲೌಸ್ ನೋಡ್ರಿ ಬ್ಲೌಸ್ ಅಂದ್ರೂ ತೀರಾ ಮಸ್ತ್ ಐತಿ ಚೆಕ್ಸ್ ಪ್ಯಾಟರ್ನ್ ಎಲ್ಲ ಬರ್ತೈತಿ ಇದ್ರೊಳಗೆ ಎಷ್ಟು ಕಲರ್ಸ್ ಸದ್ಯಕ್ಕೆ ಅವೈಲೇಬಲ್ ಅದ ಅಂತ ತೋರಿಸಿದ್ರೆ ಲಿಮಿಟೆಡ್ ಕಲರ್ಸ್ ಅದಾವ ಇದೊಂದು ಕಲರ್ ಐತಿ ನೋಡ್ಕೋಬಹುದು ನಿಮ್ಗೆ ಇದರಲ್ಲಿ ಯಾವ ಕಲರ್ ಇಷ್ಟ ಆಕೈತಿ ನೋಡ್ರಿ ಆ ಕಲರ್ ಸ್ಕ್ರೀನ್ಶಾಟ್ ತೆಗೆದ ವಾಟ್ಸಪ್ ಮಾಡ್ರಿ ಬ್ಲೌಸ್ ಅಂದ್ರೆ ಕಾಂಟ್ರಾಸ್ಟ್ ಎಲ್ಲ ಬರ್ತಾವೆ ಮತ್ತು ನಾನು ಮಿಕ್ಸಲ್ಲಿ ತೋರ್ಸಾಕತ್ತೇನೆ ಹಂಗೆ ಇವು ಟಾನಾ ಪ್ಲೇನ್ ಇದು ಟಾನಾ ಚೆಕ್ಸ್ ಬರ್ತೈತಿ ಇದು ಟಾನಾ ಪ್ಲೇನ್ ಇದು ಸೇಮ್ ಕಾಂಟ್ರಾಸ್ಟ್ ಎಲ್ಲ ಬರ್ತೈತಿ ಬ್ಲೌಸ್ ಪ್ಲೇನಲ್ಲಿ ಬರ್ತೈತಿ ಚೆಕ್ಸ್ ಇಲ್ಲ ಹಂಗೆ ಬ್ಲೌಸ್ ಪ್ಲೇನಲ್ಲಿ ಬರ್ತೈತಿ ಒಂದಕ್ಕಿಂತ ಒಂದು ಕಲರ್ ಕಾಂಬಿನೇಷನ್ ಅಂದ್ರೆ ಮಸ್ತ್ ಅದಾವ ನೀವು ನೋಡ್ಕೋಬಹುದು ನಿಮ್ಗೆ ಇದರಲ್ಲಿ ನಿಮ್ಮ ಫೇವ್ರೇಟ್ ಕಲರ್ ಯಾವ್ದು ನೋಡ್ರಿ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿ ಹಂಗೆ ನಮ್ಮ ಪೇಜ್ನ ಫಾಲೋ ಮಾಡ್ಕೊರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಕೂಡ ಶೇರ್ ಮಾಡ್ರಿ ಇದು ನಾರಾಯಣಪೇಟ್ ಸೀರೆ ನೋಡ್ರಿ 9 ಮೀಟರ್ ಐತಿ ನಿಮ್ಗೆ ಯಾರಿಗಾದ್ರೂ 9 ಮೀಟರ್ ಸೀರೆ ಬೇಕಂತಂದ್ರೆ ಅಂದ್ರೆ ನಾವು ವಾರಿ ಅಂತ ಹೇಳ್ತಾರೆ 9 ವಾರಿ ಅಂತ ಹೇಳ್ತಾರೆ ಯಾವ್ದಾದ್ರು ಬೇಕಂದ್ರೆ ಸ್ಕ್ರೀನ್ಶಾಟ್ ತೆಗೆದ ವಾಟ್ಸಪ್ ಮಾಡ್ರಿ ನಾರಾಯಣಪೇಟ್ ಪಲ್ಲು ಬಂದ ಈ ತರ ಬರ್ತೈತಿ ಪಲ್ಲು ಅಂತೂ ರಿಚ್ ಪಲ್ಲು ಬಂದೈತಿ ಮ್ಯಾಂಗೋ ಡಿಸೈನ್ ಅಥವಾ ಗೋಡಂಬಿ ಡಿಸೈನ್ ಅಂತಾನೆ ಹೇಳ್ಬೋದು ಈ ತರ ನೋಡ್ಕೋಬಹುದು ನೀವು ಬಾರ್ಡರ್ ಪೂರ್ತಿ ನಾರಾಯಣಪೇಟ್ ಇದೆ ನಾರಾಯಣಪೇಟ್ ಬಾರ್ಡರ್ ಬರ್ತೈತಿ ನಿಮ್ಗೆ ಭಾಳ ಅಂದ್ರೆ ಭಾಳ ಕಡಿಮೆ ರೇಟಲ್ಲಿ ಬೆಸ್ಟ್ ಕ್ವಾಲಿಟಿ ನಾವು ಕಳ್ಸಾಕತ್ತೀವಿ ಕಾಟನ್ ಇರ್ತೈತಿ ಇದು ಉಟ್ಕೊಂಡಾಗ ಅಂದ್ರೆ ಮೆತ್ತಗಂತ ಅನಿಸ್ತೈತಿ ಒಬ್ರು ಕಸ್ಟಮರ್ ಹೇಳಿ ರೆಡಿ ಮಾಡ್ಸ್ಯಾರ ಇದನ್ನ ನಮಸ್ಕಾರ ಎಲ್ಲರಿಗೂ ಇನ್ನೇನು ಇಂಡಿಪೆಂಡೆನ್ಸ್ ಡೇ ಬಂತಲ್ಲ ಹಾಗಾಗಿ ಇಂಡಿಪೆಂಡೆನ್ಸ್ ಸ್ಪೆಷಲ್ ಸೀರೆನ ನಾವು ರೆಡಿ ಮಾಡ್ತೀವಿ ನೋಡ್ಬೋದು ಇದು ಒಂದು 4 ಇಯರ್ ಅದನ್ನ ನಾವು ವೇರ್ ಮಾಡೋದು ಭಾಳಷ್ಟೆಲ್ಲ ನೀರು ಹಾಕೀನಿ ಬಾರ್ಡರ್ ಬಂದ ಟೆಂಪಲ್ ಗದ್ವಾಲ್ ಬಾರ್ಡರ್ ಬರ್ತೈತಿ ಸೀರೆ ಪೂರ್ತಿ ನೋಡ್ಕೋಬಹುದು ಸೀರೆ ಪೂರ್ತಿ ಈ ತರ ಬರ್ತೈತಿ ನಾನು ವೇರ್ ಮಾಡಿದ ಇದು ಸ್ವಲ್ಪ ಕ್ರೀಮ್ ಕಲರ್ ಅಲ್ಲಿ ಬಂದೈತಿ ನಾವು ಈಗ ಹೊಸ ಕಲೆಕ್ಷನ್ ನಿಮ್ಗೋಸ್ಕರ ಅಂತ ರೆಡಿ ಮಾಡ್ತೀವಿ ಮೊನ್ನೆ ನಾವೇನ ಶೇರ್ ಮಾಡಿದ್ವಲ್ಲ ಇಷ್ಟು ಸ್ಟಾಕ್ ಖಾಲಿ ಆಗಿ ಮತ್ತೆ ಹೊಸ ಸ್ಟಾಕ್ನ ತರಿಸ್ತೀವಿ ಮತ್ತು ಇದ್ರೊಳಗೆ ಹಂಗೆ ಕಂಟಿನ್ಯೂ ರೆಡಿ ಐತಿದೆ ನಿಮ್ಗೆ ಒಬ್ಬೊಬ್ಬರಿಗೆ 10 ಪೀಸ್ ಬೇಕಿದ್ರು ಸಿಗ್ತಾ ಒಂದೊಂದು ಕಲರ್ ಅಲ್ಲಿ ನೋಡ್ಕೋಬಹುದು ಕಲರ್ ಕಾಂಬಿನೇಷನ್ ಒಂದಕ್ಕಿಂತ ಒಂದು ಮಸ್ತ್ ಅದಾವ ಇದು ವೈಟಿಗೆ ಮತ್ತೆ ರೆಡ್ ಬಾಕ್ ಕಾಂಬಿನೇಷನ್ ಬಂದೈತಿ ವೈಟಿಗೆ ಮರೂನ್ ಕಾಂಬಿನೇಷನ್ ನೋಡಿ ನಾವು ಯಾವುದೋ ಒಂದು ಸೀರೆನ ಉಟ್ಕೊಂಡಾಗ ಸಕ್ಕತ್ತ ಕಾಣಿಸುತ್ತೆ ಇದು ಟೆಂಪಲ್ ಬಾರ್ಡರ್ ಮತ್ತು ಇದು ಟೆಂಪಲ್ ಗದ್ವಾಲ್ ಬಾರ್ಡರ್ ಕಾಣಿಸುತ್ತಿಲ್ಲ ವೈಟಿಗೆ ಗ್ರೀನ್ ಕಾಂಬಿನೇಷನ್ ಮತ್ತೆ ತಡ ಈಗ ಸ್ಕ್ರೀನ್ ಮ್ಯಾಕ್ ಕಾಣಿಸೋ ನಂಬರ್ಗೆ ವಾಟ್ಸಪ್ ಮಾಡಿ ಆನ್ಲೈನ್ ಪೇಮೆಂಟ್ ಇರುತ್ತೆ ನೀವೆಲ್ಲದು ಡೋರ್ ಡೆಲಿವರಿನ ಕಳಿಸ್ತೀವಿ ಬೇಡ ಈಗ ಬುಕ್ ಮಾಡ್ಕೊರಿ ನಮ್ಮ ಪೇಜ್ನ ಫಾಲೋ ಮಾಡ್ಕೊರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಹೋಲ್ಸೇಲ್ ಕೊಡ್ತೀವಿ ರಿಟೇಲ್ ಕೊಡ್ತೀವಿ ನಿಮಗೆ ಎಷ್ಟೇ ಕ್ವಾಂಟಿಟಿ ಬೇಕಿದ್ರು ನಾವು ಕಳಿಸ್ತೀವಿ ಆಲ್ ಇಂಡಿಯಾ ಕೊರಿಯರ್ ಸರ್ವಿಸ್ ಅವೈಲೇಬಲ್ ಐತಿ ಮತ್ತೆ ಯಾರಾದರೂ ರೀಸೆಲರ್ಸ್ ಇದ್ರೆ ಶಾಪ್ ವಿಸಿಟ್ ಮಾಡ್ತೇನೆ ಅಂದ್ರೆ ಮಾಡ್ಬೋದು ರೀಸೆಲರ್ಗೆ ಎಷ್ಟು ಶಾಪ್ ವಿಸಿಟ್ ಇರುತ್ತೆ ಎಲ್ಲಿಂದ್ರೆ ನೀವು ಕಾಲ್ ಮಾಡಿ ಮೆಸೇಜ್ ಹಾಕಿದ್ರೆ ನಾವೆಲ್ಲ ಡೀಟೇಲ್ಸ್ನ ಕಳಿಸ್ತೀವಿ ಭಾಳಷ್ಟು ಜನ ಏನು ಮಾಡ್ತೀರಿ ಕಾಲ್ ಮಾಡ್ತೀರಿ ರೇಟ್ನ ಕೇಳ್ತೀರಿ ಭಾಳ ಕಲೆಕ್ಷನ್ ಇರೋದ್ರಿಂದ ಯಾವುದು ಸೀರೆ ಯಾವ ಎಷ್ಟು ರೇಟ್ ಅಂತ ನಮ್ಗೆ ಕನ್ಫ್ಯೂಷನ್ ಆಕೈತಿ ಹಾಗಾಗಿ ಸ್ಕ್ರೀನ್ ಶಾಟ್ ತೆಗೆದು ನೀವು ವಾಟ್ಸಪ್ ಮಾಡಿದ್ರೆ ಅಂದ್ರೆ ನನಗೂ ಈಸಿ ಆಕೈತಿ ಹೆಲ್ಪ್ ಆಕೈತಿ ಕಾಲ್ ಮಾಡೋಕ್ಕಿಂತ ವಾಟ್ಸಪ್ ಸಂಜೆ ಟೈಮು ಸ್ನ್ಯಾಕ್ಸು ನಮ್ಮ ಮನೆಯವ್ರಿಗೆ ಚುರ್ಮರಿ ಖಾರ ಹಚ್ಚಿದ್ರೆ ಆಗಿ ಬರೋಂಗಿಲ್ಲ ಸೇವು ಚುರ್ಮರಿ ಇಲ್ಲಿ ನಮಗೋಸ್ಕರ ಪಾನಿಪುರಿ ತೊಗೊಂಬಂದರು ಪಾರ್ಸಲ ಅವ್ರಿಗೆ ಮನೆಗಿನ ಚುರ್ಮರಿ ಸೇವು ಬರ್ರಿ ನೀವು ತಿನ್ನಾಕ
ಚುಮರಿ ತಿಂತೀರಿ ಬರ್ರಿ ಬರ್ರಿ ಚುರ್ಮರಿ ಯಜಮಾನ್ರ ಬರಾಕತ್ತಾರಲ್ಲಿ ಇಲ್ಲಿ ಏನೋ ಮಾಡಾಕತ್ತಾಳ ಮಗಳು ಪಾನಿಪುರಿ ತಿನ್ನೋದು ಕಂಡೆ. ಶಿವನಾಗ ಎಲ್ಲರೂ ಒಂದೊಂದು ಇರಿಬೇದಾವ್ ನೋಡ್ಕೊಂಡು ತಿನ್ನು. ಮತ್ತೊಂದು ಕಟ್ಲಾರ್ದ ಇಟ್ಟು ಅದು ಇಲ್ಲಿ ಇರಿಬೇಕಿತ್ತಂತ ಬಿಚ್ಚಿಟ್ಟಿ ನಾನು ಮತ್ತವ ಅಲ್ಲಿ ಹೆಂಗೆ ಏನು ಕಾಣಿಸ್ತೈತೆ ನೋಡು. ಓಕೆ ಇದೆ ಇಷ್ಟು ಹಿಡಿದ್ರೆ ಪೂರ್ತಿ ಎಲ್ಲ ಕಾಣಿಸ್ತೈತಿ. ಕರೆಕ್ಟ್ ಎಷ್ಟು ಹಿಡಿಬೇಕು ಇಷ್ಟಾದ್ರೆ ಮ್ಯಾಗ ಕಾಣಿಸ್ತದ. ಎಷ್ಟು ಹಿಡಿದ್ರೆ ಕರೆಕ್ಟಾಗಿ ಕಾಣಿಸ್ತೈತೆ. ಹಾಂ ಮಾಡೋದಲ್ಲ ನಂಗೆ ಎಷ್ಟು ಹಿಡಿದ್ರೆ ಕರೆಕ್ಟಾಗಿ ಕಾಣಿಸ್ತೈತಿ. ಇಷ್ಟು ಕರೆಕ್ಟಾಗಿ ಅರ್ಧ ಕಾಣಿಸ್ತದೆ ಅಂದರೆ ಸ್ಟ್ರೇಟ್ ಹನಿ ಸ್ಟ್ರೇಟ್ ಹಿಡಿದ್ರೆ ಕಾಣಿಸ್ತೈತೆ. ಪಾನಿಪುರಿ ತಿನ್ನಾಕತ್ತಾರ ನೋಡ್ರಿ ಕೂತ್ಕೊಂಡು. ಬರ್ರಿ ಯಾರಿಗುಂಟು ಯಾರಿಗೆಲ್ಲ ನೇಚರ್ ಮಧ್ಯ ನೇಚರ್ನ ವ್ಯೂ ನೋಡ್ರಿ ಎಷ್ಟು ಮಸ್ತ್ ಐತಿ. ವ್ಯೂ ಅಂತೂ ಸಖತ್ತಾಗೈತಿ. ವ್ಯೂ ನೋಡ್ಕೊಂತ ನಾವು ಪಾನಿಪುರಿ ತಿನ್ನಾಕತ್ತೀವಿ. ಇದ ನಮ್ಮ ಮನಿ ರೀ. ಇದು ಅವ್ನಿಗೆ ಹೇಳ್ತಿ ಅದು ಅವ್ನ ಮಗಳು ತಿನ್ನಾಕತ್ತಾರ ನೋಡ್ರಿ. ನಾವಲ್ಪ ಯಾರು ತಗೋತೀಯ ನನಗದು ಬೇಕಾಗಿಲ್ಲ ಪಾನಿಪುರಿನೇ ಬೇಡ. ಏ ಇವು ಮತ್ತು ಆಕೆ ತೊಗೊಂಡು ಈಕಿ ಸೀಟ ಈಕೆ ತೊಗೊಂಡು ಆಕೆ ಸೀಟ ಯಾರ್ದು ಬೇಡ ಬೇಡ ಯಾರ್ದು ಬೇಡ ಬೇಡ ಯಾರ್ದು ಬೇಡ ಬೇಡ. ಈಗಿಲ್ಲ ರಾತ್ರಿ ವಿಚಾರಿಸ್ಕೊತಾನೆ. ರಾತ್ರಿ ಆಕೆ ಹೋದಿಂದ ವಿಚಾರಿಸ್ಕೊತಾನೆ. ಕಾಣ್ತತೀವ ಪಾಪ ನಮ್ಮ ಮನೆಯವರು ನಮ್ಮ ವಿಡಿಯೋ ಮಾಡ್ಕೊತ ತಿನ್ನಾಕತ್ತಾರ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ನಾವು ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇವೆ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.